ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ. ಬರೀ 5 ನಿಮಿಷ ಸಾಕು ಈ ಅಡುಗೆ ಮಾಡೋಕ್ಕೆ, ಮಗುವಿಗೆ ಊಟ ಮಾಡ್ಸೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ತಿಳ್ಕೊಳ್ಳೋಕ್ಕೆ ಫುಲ್ ವಿಡಿಯೋ ನೋಡಿ. ಹಲೋ ಫ್ರೆಂಡ್ಸ್, ಅಸ್ಸಲಾಂ ವಾಲೇಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು ಇವತ್ತು ನನ್ನ ಮಗಳಿಗೋಸ್ಕರ ಸೊಪ್ಪಿನ ಭಾತನ್ನ ಮಾಡ್ತಾ ಇದ್ದೀನಿ. ಅದು ಯಾವ ತರ ಮಾಡೋದು? ಈ ತರ ಮಾಡಿದ್ರೆ ಮಕ್ಕಳು ತುಂಬಾ ಖುಷಿಯಿಂದಾನು ತಿಂತಾರೆ, ಮತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ನಾನು ಮಾಡ್ತೀನಿ, ಇದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಅಡುಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು 4 ಥರದ ಸೊಪ್ಪು ತಗೊಂಡಿದ್ದೀನಿ. ಒಂದು ಸಬ್ಬಕ್ಕಿ ತಗೊಂಡಿದ್ದೀನಿ, ಒಂದು ಅರ್ಬೆ ಸೊಪ್ಪು ತಗೊಂಡಿದ್ದೀನಿ, ಮತ್ತೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಒಂದು 2 ಕಡ್ಡಿ ಸೊಪ್ಪನ್ನ ತಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಸೊಪ್ಪು ನಾನು ತಗೊಂಡಿರೋದು. ಪಾಪುಗಲ್ವಾ ಅಡುಗೆ ಮಾಡ್ಬೇಕಾಗಿರೋದು, ಹಾಗಾಗಿ ನೋಡಿ ಇಷ್ಟು ಸೊಪ್ಪನ್ನ ನಾನು ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಒಂದು ಬೆಳ್ಳುಳ್ಳಿ ಇಲ್ಕನ್ನ ತಗೊಂಡಿದ್ದೀನಿ. ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಚಿಟಿಕೆ ಅಷ್ಟು ಖಾರದ ಪುಡಿ, ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ, ಕರಿಮೆಣಸಿನ ಪೌಡರು, ಮತ್ತೆ ನೋಡಿ ಇಷ್ಟು ಒಂದು ಚಿಟಿಕೆ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ಒಂದೇ ಒಂದು ಅರಳು ಉಪ್ಪು ತಗೊಂಡಿದ್ದೀನಿ, ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದಾಗಿ ಉತ್ತರಿಸಿ. ಇದು ಸೊಪ್ಪನ್ನ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ನಾವು ಸಣ್ಣದಾಗಿ ಉತ್ತರಿಸ್ಕೊಳ್ಳೋಣ. ಇದು ಉತ್ತರಿಸ್ಕೊಂಡ್ಬಿಟ್ಟು ಏನ್ ಮಾಡ್ತೀನಿ ಅಂತ ನೋಡೋಣ. ನೋಡಿ, ಇಲ್ಲಿ ಅನ್ನ ಒಂದು ಬಟ್ಲು, ನಾವು ಮನೆಯಲ್ಲಿ ಏನ್ ಅನ್ನ ಮಾಡ್ಕೊಂಡಿರ್ತೀವಿ ಅದೇನೆ ನಾವು ಯೂಸ್ ಮಾಡ್ಕೊಳ್ಬಹುದು, ಬೇರೆ ಅಕ್ಕಿ ಏನು ಮಾಡ್ಕೋಬೇಕಾಗಿಲ್ಲ. ನೋಡಿ, ಇದು ಒಂದು ಬಟ್ಲು ಅನ್ನ ತಗೊಂಡಿದ್ದೀನಿ. ಬನ್ನಿ ಈಗ ಇದೆಲ್ಲ ನಾನು ರೆಡಿ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೊಪ್ಪು ನಾನು ಸಣ್ಣದಾಗಿ ಉತ್ತರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನಿದೆ ಅದು ಕೂಡ ಫುಲ್ಲು ಸಣ್ಣದಾಗಿ ನಾನು ಉತ್ತರಿಸೋ ತರ ನಾನು ಫುಲ್ಲು ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ರೈಸ್ 1 ಬಟ್ಲು ಮಾತ್ರ ತಗೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು 2 ಟೈಮಿಗೆ ಮಾತ್ರ ಮಾಡ್ತಾ ಇದ್ದೀನಿ. ನಿಮ್ಮ ಮಗು ಇರುತ್ತಲ್ವಾ, ಅದ್ರ ಮೇಲೆ ಡಿಪೆಂಡ್ ಮೇಲೆ ನೀವು ಮಾಡ್ಕೊಳ್ಳಿ. ಈ ರೀತಿ ಮಾಡಿ ತಿನ್ಸೋದ್ರಿಂದ ನಾವು ಫುಡ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದನ್ನ ನೋಡಿ. ಇನ್ಮೇಲೆ ನಾನು ನನ್ನ ಮಗುವಿಗೆ ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಯಾವ ವಿಡಿಯೋನು ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ ಫುಡ್. ಈ ತರ ಮಕ್ಕಳಿಗೆ ಮಾಡಿ ತಿನ್ಸಿರೆ. ನೋಡಿ, ಈ ರೈಸ್ ಏನಿದೆ ಮಾಡಿರೋಂಥ ರೈಸೇ ನಾನು ಹಾಕೊಂತ ಇದ್ದೀನಿ. ಇದು 1.5 ಲೀಟರ್ ಕುಕ್ಕರ್. ಇದು ಚಿಕ್ಕದು ಮಗುಗೋಸ್ಕರನೇ ನಾನು ತಗೋ ಬಂದಿದ್ದೀನಿ. ನೋಡಿ, ಮತ್ತೆ ಇದೆಲ್ಲ ಸೇರಿಸಿ ನಾವು ಹಾಕೊಳ್ಳೋಣ. ಇವೆಲ್ಲ ಐಟಮ್ಸ್ ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಮಾತ್ರಕ್ಕೆ ನೀರು ಹಾಕೊಳ್ಳೋಣ. ನೋಡಿ, ಇಷ್ಟು ಸಾಕು ನೀರು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ನಾವು ಚೆನ್ನಾಗಿ ಇದೆಲ್ಲ ಸೇರಿಸಿ ಚೆನ್ನಾಗಿ ರೈಸ್ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ರೀತಿ ರೈಸ್ ಅಲ್ಲಿ ಸೊಪ್ಪು ಮತ್ತೆ ಮಸಾಲೆ ಏನಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ನಾವು ಒಂದು ಚಿಟಿಕೆ ಅಷ್ಟು ಮಾತ್ರ ಹಾಕಿದೀವಿ. ಮಕ್ಕಳಿಗೆ ಖಾರ ಕೂಡ ಹಾಕಿದ್ರೆ ತುಂಬಾ ಒಳ್ಳೇದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು 3 ವಿಷಲಿಗೆ ಕೂಗಿಸ್ಕೊಳ್ಳೋಣ. ನೀರನ್ನ ಹಾಕಿ ನಾನು 3 ವಿಷಲಿಗೆ ಕೂಗಿಸ್ಕೊಂತೀನಿ. ಇದು ಕೂಗಿಸ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಬರೀ 3 ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾವು ಮಾಡಿರುವಂತ ಅನ್ನ ಏನಿದೆ ಅದು ನಾವು ಹಾಕೊಂಡ್ರೆ ಬೇಗ ಬರೀ 5 ನಿಮಿಷದಲ್ಲಿ ನಾವು ಪಾತ್ನ ರೆಡಿ ಮಾಡ್ಕೋಬಹುದು. ಯಾಕೆಂದ್ರೆ ಅನ್ನ ಬೆಂದಿರುತ್ತೆ ಅಲ್ವಾ, ಹಾಗಾಗಿ ನಾವು ಅದನ್ನ ಹಾಕಿ ಮಾಡ್ಕೊಂಡ್ರೆ ಬರೀ 5 ನಿಮಿಷದಲ್ಲಿ ಪಾಪುಗೆ ಊಟ ಮಾಡಿಸುವಂತ ಊಟ ರೆಡಿ ಆಗುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ಸಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನು ಮೆಣಸಿನ ಪೌಡ್ರು ಮತ್ತೆಲ್ಲ ಹಾಕಿದ್ದೀನಲ್ವಾ, ಆ ರೀತಿ ಹಾಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಮಕ್ಕಳಿಗೆ ಆದಷ್ಟು ಬೇಗ ನೆಗಡಿ ಆಗೋದಿಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಜೀರಿಗೆ ಹಾಕೋದ್ರಿಂದ, ಬೆಳ್ಳುಳ್ಳಿ ಹಾಕೋದ್ರಿಂದನೂ ಕೂಡ ಶೀತ ಆಗೋದಿಲ್ಲ ಅಲ್ವಾ. ನೋಡಿ, ಎಲ್ಲ ನಾನು ಸರ್ವ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮತ್ತೆ ಇದಕ್ಕೆ ಏನು ಹಾಕ್ಕೊಂತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಇಷ್ಟು ಊಟ ಆಗಿದೆ, ಆವಾಗ ಮಕ್ಕಳಿಗೆ 2 ಟೈಮಿಗೆ ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ಬಟ್ಲಿಗೆ ನಾನು ತಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಮನೆಯಲ್ಲಿ ಹಸುವಿನ ತುಪ್ಪ, ನಾಟಿ ಹಸಿನ ತುಪ್ಪ ಏನಿದೆ ಅದನ್ನ ಮಾಡ್ಕೊಂಡಿದ್ದೀನಿ ನಾನು ಪಾಪುಗೋಸ್ಕರ ಅಂತಾನೆ. ಇದನ್ನ ಹಾಕೊಂಡ್ಬಿಟ್ಟು ನೀವು ಊಟ ಮಾಡಿಸಿ, ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಏನೂ ರಗಳೆ ಮಾಡೋದಿಲ್ಲ, ಚೆನ್ನಾಗೇ ಊಟ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಮಗುವಿಗೋಸ್ಕರ ನಾನು ಸೊಪ್ಪಿನ ಭಾತನ್ನ ತಯಾರಿ ಮಾಡಿದ್ದೀನಿ ಬರೀ 5 ನಿಮಿಷದಲ್ಲಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದೆ ಅಲ್ವಾ. ಈಗ ನಮ್ಮ ಪಾಪುಗೆ ನಾನು ಊಟ ಮಾಡಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅವಳು ಏನು ರಗಳೆ ಮಾಡದೇ ಇರೋ ಹಾಗೆ ಊಟ ಮಾಡ್ತಾಳೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿಸ್ತೀನಿ, ನೋಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ಈಗ ನನ್ನ ಮಗಳು ಎದ್ದಿದ್ದಾಳೆ. ಸ್ವಲ್ಪ ಹೊತ್ತು ಅವಳು ಮನಿಕೊಂಡಿದ್ಲು. ನಾನು ಮಾಡಿರೋಂಥ ವಿಡಿಯೋಗೆಲ್ಲ ಅವಳು ಮನಿಕೊಂಡಿದ್ಲು, ಎದ್ದಿದ್ದಾಳೆ. ಈಗೆಲ್ಲ ನಾನು ಈ ರೀತಿ ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ಪೂನಲ್ಲೇನೆ. ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದು ಯಾರು ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ. ಅವಳು ತಿಂತಾಳೆ. ಹಾಕಣ್ಣ. ನೋಡಿ, ಚೆನ್ನಾಗಿ ತಿನ್ಕೊಂತಾರೆ, ಏನಿಲ್ಲ. ಈ ರೀತಿ ತಿನ್ನಿಸ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಆರೋಗ್ಯ ಇರುತ್ತೆ. ಹಾಯ್ ಕಣ, ಹಾಯ್ ಹಾಯ್. ನಾವೆಲ್ಲೂ ಎತ್ಕೊಂಡೋಗಿ ಆಚೆ ಈಚೆ ಎಲ್ಲೂ ತಿನ್ಸಂಗೇನಿರಲ್ಲ. ಈ ರೀತಿ ಬರೀ 5 ನಿಮಿಷದಲ್ಲಿ ನಾವು ಮಾಡಿರೋಂಥ ಅನ್ನಕ್ಕೇನೆ ಇದೆಲ್ಲ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿ ತಿನ್ಕೊಂತಾರೆ. ನೋಡಿ, ನಾವೇನು ಇದ್ ಮಾಡೋ ಹಾಗಿರಲ್ಲ ಜಾಸ್ತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಬಾಯ್ ಕರು, ಬಾಯ್ ಕರು, ಬಾಯ್. ನಾನೀಗ ಮಮ್ಮು ತಿಂತೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಈ ರೀತಿ ತಿನ್ಸಿ ಎಲ್ಲಾರ್ಗೂ ಅಂತ ಹೇಳು. ಸರಿ ಫ್ರೆಂಡ್ಸ್, ಇವಳಿಗೆ ಈಗ ನಾನು ಊಟ ಮಾಡಿಸ್ತೀನಿ. ನೋಡಿ, ಚೆನ್ನಾಗಿ ತಿನ್ಕೋತಾರೆ, ಏನಿಲ್ಲ. ಈ ರೀತಿ ಮಾಡಿ ತಿನ್ಸಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.